ಯಾವುದೇ ಸೊಸೆಯಾಗಲಿ ಅದನ್ನು ಬೆಳೆಸಿ ಪೋಷಣೆ ಮಾಡಿ ದೊಡ್ಡ ಮರ ಮಾಡಬೇಕು. ನಡದಾರಿಯಲ್ಲಿ ಕೈ ಬಿಡಬಾರ್ದು. ಯಾವುದೇ ಕೆಲಸ ಆಗಲಿ ಅದನ್ನು ಪೂರ್ತಿ ಮಾಡಬೇಕು, ಅರ್ಧದಲ್ಲೇ ಬಿಟ್ಟು ಹೋಗಬಾರ್ದು. ಕಮ್. Hi dear friends, welcome to this spoken English class. So I am Manjunath, lecturer. I shall start today's class. So today I bring in basic grammar, so verb. Already you have learnt in the basic grammar that parts of speech about noun and pronoun. And so come to learn so verb. What is verb? Exactly, you know that. So verb is an action word. You know dear friends, a person is a doer. So when a doer doing some actions or he works somewhere else, so when he do some activities or when he do some action, definitely that actioning words, so they give us lot of things. You know that when a person done any action, that shows a person has done a work. Look at here, verb is an action word or tense indicator. Tense indicator, that means you know when a person does a work, that what time he does the work, what is the time and what work he has done. ಬಹುಶಃ ಇಲ್ಲಿ ಮಿತ್ರರೇ ನಿಮಗೆ ಗೊತ್ತಿರಬೇಕು, ಕ್ರಿಯಾಪದ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯ. ವೆರಿ ಎಸೆನ್ಷಿಯಲ್ ಆಸ್ಪೆಕ್ಟ್ ಇನ್ ಗ್ರಾಮರ್, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗ್ರಾಮರಲ್ಲಿ. ಸೊ ವೆನ್ ಯು ಲರ್ನ್ verb, more than 45 to 50% of language is recovered or covered. ಬಹುಶಃ ನೀವು ಕ್ರಿಯಾಪದವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಥವಾ ಕ್ರಿಯಾಪದ ಹೇಗಿರುತ್ತೆ, ಕ್ರಿಯಾಪದವನ್ನು ಎಲ್ಲಿ ಬಳಸಬೇಕು, ವಾಕ್ಯದಲ್ಲಿ ಕ್ರಿಯಾಪದದ ಕಾರ್ಯ ಏನು ಅನ್ನೋದು ಗೊತ್ತಾಗ್ಬಿಟ್ರೆ ಶ್ಯೂರ್ಲಿ 50% ಆಫ್ ಲ್ಯಾಂಗ್ವೇಜ್ ಯು ಹ್ಯಾವ್ ಲರ್ನ್ಡ್. ಅಂದರೆ ಸುಮಾರು 50% ಭಾಷೆ ನಿಮ್ಗೆ ಗೊತ್ತಾದಂಗೆ ಲೆಕ್ಕ. ನೀವು ಬಹುಶಃ ಮಾತನಾಡಬೇಕಾದ್ರೆ ಕ್ರಿಯಾಪದ ಇಲ್ದೇ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಇಫ್ ಯು ನೋ ವರ್ಬ್ ವೆರಿ ವೆಲ್ ಆ್ಯಂಡ್ ವಾಟ್ ಈಸ್ ದ ಟೆನ್ಸ್, what forms of tenses are there, how we use them in language, how we use them in spoken, how we use them in writing form. ಸೊ ನಾವು ಬರವಣಿಗೆಯಲ್ಲಿ ಮಾತನಾಡುವ ಭಾಷೆಯಲ್ಲಿ ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ, ಸೊ ಆಸ್ ಯೂಶುವಲಿ ಯು ಬ್ರಿಂಗ್ ಅಪ್, ಯು ಲರ್ನ್, ಯು ಮೇ ಮೇಕ್ ಯುವರ್ ಸೆಲ್ಫ್ ದ ಸೆಂಟೆನ್ಸಸ್, ಯು focus clearly, understand clearly, then use in your way. ನೋಡಿ, ಎಷ್ಟು ನೀವು ತುಂಬ ಗಮನ ಕೊಟ್ಟು ವಿಡಿಯೋ ನೋಡ್ತೀರಿ, ಅರ್ಥ ಮಾಡ್ಕೊಳ್ತೀರಿ, ಅಷ್ಟು ಚೆನ್ನಾಗಿ ನಿಮಗೆ ಕ್ರಿಯಾಪದ ಗೊತ್ತಾಗುತ್ತೆ. ಏಕೆಂದರೆ ಒಂದು ವಾಕ್ಯ ಅಂತ ಬಂದಾಗ ವಾಕ್ಯದಲ್ಲಿ ಕ್ರಿಯಾಪದಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಭಾಗ. ಸೊ ದಟ್ ಐ ವಿಲ್ ಟೆಲ್. ಸೊ ಹೌ ವಿ ಯೂಸ್, why they are so essential, why verb is essential in a sentence. ವಾಕ್ಯದಲ್ಲಿ ಕ್ರಿಯಾಪದ ಎಷ್ಟು ಮುಖ್ಯ ಅಥವಾ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. Look now. So verb tells us time of action. ಯಾವ ಸಂದರ್ಭದಲ್ಲಿ ಕ್ರಿಯೆ ಆಗಿದೆ, ಅದು ಬೆಳಗ್ಗೆನಾ ಅಥವಾ ಮಧ್ಯಾಹ್ನನ ಅಥವಾ ಈ ಹಿಂದೆ ನಡೆದಿದೆಯಾ, ಹಿಂದಿನ ಕ್ರಿಯೆನಾ ಅಥವಾ ಈಗ ನಡೀತಾ ಇರ್ತಕ್ಕಂಥ ಕ್ರಿಯೆನಾ, ಮುಂದೆ ಆಗುವಂಥ ಕ್ರಿಯೆನಾ. ಸೊ ವೆನ್ ದ ಟೈಮ್ ಆಫ್ ಆಕ್ಷನ್, so when it happens, when the work done, when the work is done, when the work is complete. ಸೊ ಇಲ್ಲಿ ಯಾವಾಗ ಕ್ರಿಯೆ ನಡೆದಿದೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ನಮಗೆ ಕ್ರಿಯಾಪದಗಳು ಸಹಾಯ ಮಾಡಿ. ಆ್ಯಂಡ್ ಲುಕ್ ಅಟ್ ನೌ, ವರ್ಕ್ ಟು ಬಿ ಡನ್ ಬೈ ಎ ಡೂಯರ್ ಆರ್ ಸಬ್ಜೆಕ್ಟ್ ಆರ್ ಎ ಪರ್ಸನ್. ಈಗ ಒಂದು ಕೆಲಸ ಆಗ್ಬಿಟ್ಟಿದೆ, ಆ ಕೆಲಸ ಒಬ್ಬ ವ್ಯಕ್ತಿಯಿಂದ ನಡೆದೋಗ್ಬಿಟ್ಟಿರುತ್ತೆ, ಅಥವಾ ಸೊ ಯಾವುದೋ ಒಂದು ಕ್ರಿಯೆ ನಡೆದಿದೆ ಅಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ದರ್ ಇಸ್ ಎ ಪರ್ಸನ್ ವೆನ್ ಹ್ಯಾಪನ್ ಹೆಲ್ಡ್. ಸೊ ಅಥವಾ ಏನೋ ಒಂದು ಕ್ರಿಯೆ ಆದಾಗ ಅಲ್ಲಿ ವ್ಯಕ್ತಿ ಇರ್ತಾನೆ. ಹಾಗಾಗಿ ಯಾವ ಸಂದರ್ಭ ಅದು ಅನ್ನೋದು ಗೊತ್ತಾಗಬೇಕಾದ್ರೆ ಕ್ರಿಯಾಪದ ಬಹಳಷ್ಟು ಮುಖ್ಯ. ಆ್ಯಂಡ್ ಯು ನೋ ದ್ಯಾಟ್, ಸೊ ವರ್ಬ್ ಈಸ್ ಬ್ಯಾಕ್ ಬೋನ್ ಟು ಲ್ಯಾಂಗ್ವೇಜ್. ಇಟ್ ಡೀಲ್ಸ್ ವಿತ್ ಮೆನಿ ವೇಸ್. ನೋಡಿ, ಬಹುಶಃ ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕ್ರಿಯಾಪದ ಅಂತಕ್ಕಂಥದ್ದು ಒಂದು ಬೆನ್ನು ಮೂಳೆ ಇದ್ದಂತೆ. ಹೇಗೆಂದರೆ ಭಾಷೆಯನ್ನು ಬಳಸಬೇಕಾದ್ರೆ ಭಾಷೆಗೆ ಕ್ರಿಯಾಪದ ಬೆನ್ನು ಮೂಳೆ. ಈಗ ವಾಕ್ಯವನ್ನು ನಾನು ರಚನೆ ಮಾಡಬೇಕಾದ್ರೆ, ವೆನ್ ಐ ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್,
without verb I could not even make a sentence. So few sentences okay we can make only using just phrases, ಅಂದರೆ ಒಂದಷ್ಟು ಪದಗಳನ್ನು ಬಳಸಬಹುದು. ಆದರೆ ಪರಿಪೂರ್ಣವಾದ ವಾಕ್ಯ ಅಂತ ನಾವು ಮಾಡಬೇಕಾದ್ರೆ ಕ್ರಿಯಾಪದ ಇಲ್ದೇ ಪರಿಪೂರ್ಣವಾದ ವಾಕ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಇಫ್ ಐ ವಾಂಟ್ ಟು ಮೇಕ್ ಕಂಪ್ಲೀಟ್ ಸೆಂಟೆನ್ಸ್, ಇಟ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್, ಸೊ ದೇರ್ ಮಸ್ಟ್ ಬಿ ಎ ವರ್ಬ್. ಓಕೆ ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಸಿ ವಿಚ್ ಆರ್ ದ ಟೈಪ್ಸ್ ಆಫ್ ವರ್ಬ್ಸ್. ಎಷ್ಟು ಕ್ರಿಯಾಪದದ ವಿಧಗಳಿದೆ ಅನ್ನೋದನ್ನ ಡಿಯರ್ ಫ್ರೆಂಡ್ಸ್ ಲುಕ್ ಎಟ್ ದ ಎಕ್ಸಾಂಪಲ್ಸ್. ಸೊ ಅಬೌಟ್ ದ ವರ್ಬ್ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಇದ್ದೀನಿ ನಿಮಗೆ, ನೋಡ್ಕೊಳ್ಳಿ. ಈಟ್, ದ ವರ್ಬ್ ಈಟ್, ಇದರ ಕನ್ನಡ ರೂಪ ತಿನ್ನು. ಗೋ, ಇದರ ಕನ್ನಡ ರೂಪ ಹೋಗು. ಸಿಟ್, ಇದರ ಕನ್ನಡ ರೂಪ ಕೂರು. ವಾಕ್, ಇದರ ಕನ್ನಡ ರೂಪ ನಡೆ. ಹಾಗೇನೆ ಕಮ್, ಇದರ ಕನ್ನಡ ರೂಪ ಬಾ ಅಂತೇಳಿ ಸೊ ನಾವು ಯೂಸ್ ಮಾಡ್ತೀವಿ. ಸೊ ಲುಕ್ ಅಟ್ ಹಿಯರ್, ದ ವರ್ಡ್ ಈಟ್, the word go, the word sit, the word walk and come. These words shows here action. ಇಲ್ಲಿ ಕೆಲಸ ನಡೆದಿರ್ತಕ್ಕಂತಹದನ್ನ ಹೇಳ್ತಾ ಇದೆ ನೋಡಿ. ಈಟ್ ತಿನ್ನು, ಗೋ ಹೋಗು, ಸಿಟ್ ಕೂರು, ಕಮ್ ಬಾ, ವಾಕ್ ನಡೆ. ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನು ಸಾಧಿಸ್ತಾ ಇದ್ದಾನೆ ಅನ್ನೋದನ್ನ ಹೇಳುತ್ತೆ. ಸೊ ಹಿಯರ್ ಎ ಪರ್ಸನ್ ಸೊ ವಾಕ್ಸ್ ಅಪ್, ಹಿಯರ್ ಹಿ ಹ್ಯಾಸ್ ಡನ್ ಸಮಥಿಂಗ್. ಲುಕ್ ಅಟ್ ನೌ, ಐ ಆಮ್ ಈಟಿಂಗ್. ಲುಕ್ ಅಟ್ ದ ವರ್ಬ್ ಐ ಆಮ್ ಈಟಿಂಗ್. ಹಿಯರ್ ದೇರ್ ಇಸ್ ಎ ಕಂಟಿನ್ಯೂಯೇಷನ್ ಇನ್ ವರ್ಕ್. ಇಲ್ಲಿ ಈ ಕ್ರಿಯಾಪದ ಏನನ್ನ ಹೇಳುತ್ತೆ? ಕೆಲಸದಲ್ಲಿ ನಿರಂತರತೆ ಇದೆ. ಅಂದ್ರೆ ವ್ಯಕ್ತಿ ಕೆಲಸ ಪ್ರಾರಂಭಿಸಿದ್ದಾನೆ, ಆದ್ರೆ ಅಲ್ಲೊಂದ್ ಕಡೆ ಇನ್ನೂ ನಿರಂತರತೆ ಇದೆ ಅನ್ನೋದನ್ನ ಹೇಳುತ್ತೆ. ಹಾಗಾಗಿ ತಿನ್ನುತ್ತಿದ್ದೇನೆ, ಸ್ಟಿಲ್ ಐ ಆಮ್ ಹ್ಯಾವಿಂಗ್. ಹ್ಯಾಸ್ ಈಟನ್, ತಿಂದೆನು, ಅಂದ್ರೆ ಕೆಲಸ ಮುಗೀತು, ಇನ್ನೇನು ಜಸ್ಟ್ ಮುಗಿದೋಯ್ತು, ತಿಂದೆನು. ಐ ಹ್ಯಾಸ್ ಈಟನ್ ಎ ಮ್ಯಾಂಗೋ, ಐ ಹ್ಯಾವ್ ಈಟನ್ ಎ ಮ್ಯಾಂಗೋ. ನೋಡಿ, ಐ ಹ್ಯಾವ್ ಈಟನ್ ಎ ಮ್ಯಾಂಗೋ, ಈ ಹ್ಯಾಸ್ ಈಟನ್ ಎ ಮ್ಯಾಂಗೋ. ಅಲ್ಲಿ ಐ ಹ್ಯಾವ್ ಈಟನ್ ಎ ಮ್ಯಾಂಗೋ ಅಂದಾಗ ನಾನು ಒಂದು ಮಾವಿನ ಹಣ್ಣನ್ನು ತಿಂದೆನು. ಸೊ ದಟ್ ಮೀನ್ಸ್ ಜಸ್ಟ್ ನೌ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಸೊ ಇಲ್ಲಿ ಆಗಷ್ಟೇ ಕೆಲಸ ಮುಗಿದಿರುವಂತಹದ್ದನ್ನ ಹೇಳುತ್ತೆ, ತಿಂದೆನು. ನೋಡಿ, ಏಟ್ ಅಂತೇಳಿ ಬರುತ್ತೆ. ಏಟ್, ಐ ಏಟ್ ಎ ಮ್ಯಾಂಗೋ, ಈ ಏಟ್ ಎ ಮ್ಯಾಂಗೋ. ಇಲ್ಲಿ ನೋಡಿ, ಭೂತಕಾಲದ ರೂಪ ಆಗಿದೆ, ಈಗಾಗಲೇ ಕ್ರಿಯೆ ಮುಗಿದೋಗ್ಬಿಟ್ಟಿದೆ, ಈ ಹಿಂದೆ ಮುಗಿದಿದೆ, ಆಲ್ರೆಡಿ ಡನ್. ಸೊ ತಿಂದೆ, ನಾನು ಒಂದು ಮಾವಿನ ಹಣ್ಣನ್ನು ತಿಂದೆ. Look now, I ate a mango. And will or shall eat. ಮಿತ್ರರೇ, ಇಲ್ಲಿ ವಿಲ್ ಅಥವಾ ಶೆಲ್ ಅಂತಕ್ಕಂಥದ್ದೇನಿದೆ, ನಾವು ಭವಿಷ್ಯತ್ ಕಾಲದ ರೂಪವನ್ನು ಹೇಳಬೇಕಾದ್ರೆ ವಿಲ್ ಅಥವಾ ಶೆಲ್ ಅನ್ನು ಬಳಸ್ಕೊಳ್ತೇವೆ. ಹಾಗಾಗಿ ಐ ವಿಲ್ ಈಟ್ ಎ ಮ್ಯಾಂಗೋ, ಐ ಶಲ್ ಈಟ್ ಎ ಮ್ಯಾಂಗೋ. ನೋಡಿ, ಇಲ್ಲಿ ತಿನ್ನುವೆನು ಅನ್ನುವಂಥದ್ದು ಗೊತ್ತಾಗತ್ತೆ. ಸೊ ಲುಕ್ ಎಟ್ ಡಿಯರ್ ಫ್ರೆಂಡ್ಸ್, ಕನ್ನಡ ಭಾಷೆಯಲ್ಲಿ ಕಾಲಗಳನ್ನು ಹೇಳಬೇಕಾದ್ರೆ ಪ್ರತ್ಯಯಗಳನ್ನು ನೋಡ್ತೀವಿ, ಕಾಲ ವಾಚಕ ಪ್ರತ್ಯಯಗಳನ್ನು ನೋಡ್ತೀವಿ. ಲುಕ್ ಎಟ್ ನಾವು, ಉತ್ತ, ದ, ವ. ಅಂದ್ರೆ ಉತ್ತ ಅಂತಕ್ಕಂಥದ್ದು ವರ್ತಮಾನದ ಕಾಲವಾಚಕ ಪ್ರತ್ಯಯ ಆದ್ರೆ, ದ ಅಂತಕ್ಕಂಥದ್ದು ಭೂತಕಾಲದ ಪ್ರತ್ಯಯ ಆಗತ್ತೆ, ಕಾಲವಾಚಕ ಪ್ರತ್ಯಯ ಆಗತ್ತೆ. ವ ಅಂತಕ್ಕಂಥದ್ದು ಸೊ ಭವಿಷ್ಯತ್ ಕಾಲದ ಒಂದು ಕಾಲವಾಚಕ ಪ್ರತ್ಯಯ ಆಗ್ತದೆ. ಹಾಗೆ ಸೊ ನಾವು ಭಾಷೆಯಲ್ಲಿ, ಅದರಲ್ಲೂ ಇಂಗ್ಲಿಷ್ನಲ್ಲೂ ಕೂಡ ನಾವು ಕಾಲವಾಚಕ ಪ್ರತ್ಯಯಗಳನ್ನು ನೋಡ್ತಾ ಹೋಗ್ತೀವಿ. ವಿ ಕ್ಯಾನ್ ಸಿ ದಟ್ ಸಮ್ ಆಫ್ ದಿ ಸೊ ಡಿಫರೆನ್ಶಿಯೇಷನ್ಸ್ ದಟ್ ಇನ್ ಸೊ ವರ್ಬ್ ಪಾರ್ಟ್. ಲುಕ್ ಅಟ್ ದಟ್, ವಾಟ್ ಆರ್ ದ ಡಿಫರೆನ್ಸಸ್? ಲುಕ್ ಅಟ್ ಹಿಯರ್ kinds of verbs. In the kinds of verbs, there are two kinds of verbs. You know, main verb and helping verb. What is main verb? You know, dear friends, in the verb we see the two main kinds. One is main verb, another one is helping verb. What exactly we use main verb as? ಇಲ್ಲಿ ಮುಖ್ಯ ಕ್ರಿಯಾಪದಗಳು, ಸಹಾಯಕ ಕ್ರಿಯಾಪದಗಳು.
ಮುಖ್ಯ ಕ್ರಿಯಾಪದಗಳು ಎಲ್ಲಿ ಬಳಸ್ತೇವೆ, ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನೋಡ್ತೇವೆ. ಜೊತೆಗೆ ಸಹಾಯಕ ಕ್ರಿಯಾಪದಗಳು ಎಲ್ಲಿ ಯಾವ ಟೆನ್ಸನ್ ಅದು ಸೊ ಉತ್ಪತ್ತಿ ಮಾಡುತ್ತೆ. ಲುಕ್ ನಾವು ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ. ಮುಖ್ಯ ಕ್ರಿಯಾಪದ ಅಂದಾಗ ದ ವರ್ಬ್ ವಿಚ್ ಹ್ಯಾಸ್ ಫಾರ್ಮ್ಸ್ ಅಂಡ್ ಟೆನ್ಸ್ ಇನ್ ಇಟ್ಸ್ ಓನ್. ಯಾವ ಕ್ರಿಯಾಪದಕ್ಕೆ ತನ್ನದೇ ಆದ ಸ್ವಂತ ರೂಪಗಳಿವೆ, ಕಾಲ ರೂಪಗಳಿವೆ, ಆ ಕಾಲ ರೂಪಗಳಿರ್ತಕ್ಕಂತಹ ಕ್ರಿಯಾಪದ ಮುಖ್ಯ ಕ್ರಿಯಾಪದ ಆಗುತ್ತೆ. ಸೊ ಉದಾಹರಣೆಯನ್ನು ನೋಡೋಣ. ಆ ಫಾರ್ಮ್ಸ್ ಏನಿದೆ, ರೂಪಗಳೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲುಕ್ ನೌ ದೇರ್ ಆರ್ 4 ಫಾರ್ಮ್ಸ್. ಒಟ್ಟು 4 ರೂಪಗಳನ್ನು ನೋಡ್ತೀವಿ ಮುಖ್ಯ ಕ್ರಿಯಾಪದದಲ್ಲಿ. ಆ 4 ರೂಪಗಳು ಯಾವ್ಯಾವಪ್ಪ ಅಂತಂದ್ರೆ ಲುಕ್ ನೌ V1 ಪ್ರೆಸೆಂಟ್. ದ ವರ್ಬ್ V1 ಹ್ಯಾಸ್ 2 ವರ್ಬ್ಸ್. ಮುಖ್ಯ ಕ್ರಿಯಾಪದದಲ್ಲಿ ಮೊದಲನೆಯ ರೂಪ V1 ಅಂತ ಹೇಳ್ತೀವಿ, ಪ್ರೆಸೆಂಟ್ ಅಂತ ಕರಿತೀವಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಫಾರ್ಮ್. ಸಿಂಪಲ್ ಪ್ರೆಸೆಂಟ್ ಫಾರ್ಮ್ಗೆ 2 ರೂಪಗಳನ್ನು ನೋಡ್ತೀವಿ. ಒಂದು ವಿಒ ಅಂಡ್ VS. ಏನಪ್ಪ ವಿಒ ಅಂಡ್ VS ಅಂದರೆ ವರ್ಬ್ ರೂಟ್ ಅಂತ ಹೇಳಿದ್ರೆ, ಇನ್ನೊಂದು ರೂಟ್ ಎಸ್ ಅಂತ ಬರುತ್ತೆ. ಅಂದರೆ ವರ್ಬ್ ರೂಟ್ ಅಂತಂದರೆ, ರೂಟ್ ಅಂದರೆ ಧಾತು ಪದ ಅಂತ ಹೇಳ್ತೀವಿ, ಕ್ರಿಯಾಪದದ ಮೂಲ ರೂಪ. ಇಟ್ಸ್ ಆರಿಜಿನ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ. ಸೊ ವೆನ್ ಆರಿಜಿನ್ ಫಾರ್ಮ್ ಆಫ್ ದಿ ವರ್ಬ್, ಕ್ರಿಯಾಪದದ ಮೂಲ ರೂಪ ಏನಿದೆ ಧಾತು. ಸೊ ಮತ್ತು ಧಾತುವಿಗೆ ಎಸ್ ಅನ್ನು ಸೇರಿಸ್ತಕ್ಕಂಥದ್ದು ಇಂಗ್ಲಿಷ್ ಭಾಷೆಯಲ್ಲಿ. ಸೊ ಏನು ಕ್ರಿಯಾಪದದ ಮೂಲ ರೂಪ ಇದೆ, ಮೂಲ ರೂಪಕ್ಕೆ ಎಸ್ ಅನ್ನು ಸೇರಿಸ್ಕೊಳ್ತೀವಿ. ವಿ ಯೂಸ್ ವರ್ಬ್ ಎಸ್ ಫಾರ್ಮ್ಸ್. ಸೊ ಫಾರ್ ದಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ತೃತೀಯ ಪುರುಷ ಏನು ಇದೆ, ಆ ತೃತೀಯ ಪುರುಷಕ್ಕೆ ನಾವು ವರ್ಬ್ ಎಸ್ ಅನ್ನು ಕೊಡಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಗೋ ಅಂತ ಇದೆ, ಇದು ಧಾತು ಪದ. ಗೋ ಅಂತಕ್ಕಂಥದ್ದು ಧಾತು ಪದ, ಹೋಗು ಅನ್ನುವಂಥದ್ದು ಧಾತು ಪದ. ಆ ಧಾತುವಿಂದ ಹುಟ್ಟುವಂಥ ಇನ್ನೊಂದಷ್ಟು ರೂಪಗಳೇನಾಗುತ್ತೆ ನೋಡ್ತಾ ಹೋಗಿ. ಗೋಸ್ ಅಂತ ಹೇಳೋದು. ಗೋ ಅಂತಂದ್ರೆ ಹೋಗು, ಗೋಸ್ ಅಂತಂದ್ರೆ ಹೋಗುವನು, ಹೋಗುವಳು, ಹೋಗುವುದು. ನಾವು ಸೊ ಈ 3 ರೂಪಗಳು ಗೋಸ್ ಇಲ್ಲಿ ತೃತೀಯ ಪುರುಷಕ್ಕೆ ಬಳಕೆ ಆಗುವಂತಹ ಕ್ರಿಯಾಪದ ಆಗಿರ್ತದೆ. ದೆನ್ V2 ಫಾರ್ಮ್. V2 ಇಸ್ ನಥಿಂಗ್ ಬಟ್ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ, ಭೂತಕಾಲ. ಯು ನೋ ದಟ್ ವೆಂಟ್, ಈ ಗೋನ ಅಥವಾ ಗೋಸ್ ಇವೆರಡರ ಇನ್ನೊಂದು ನೆಕ್ಸ್ಟ್ ಫಾರ್ಮ್ ಏನಪ್ಪ ಅಂದರೆ, ಸೆಕೆಂಡ್ ಫಾರ್ಮ್ ಏನಪ್ಪ ಅಂದರೆ ವೆಂಟ್ ಆಗ್ತದೆ, ಹೋದ. ನೆಕ್ಸ್ಟ್ V3 ಫಾರ್ಮ್ ಅಂತ ಹೇಳ್ತೀವಿ. ಸೆಕೆಂಡ್ ಫಾರ್ಮ್ ಆದ ನಂತರ ಮೂರನೇ ಒಂದು ಫಾರ್ಮ್ ಏನಪ್ಪ ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಗಾನ್ ಆಗುತ್ತೆ, ಹೋಗಿದ್ದ, ಹೋಗಿದ್ದ, ಹೋಗಿದ್ದನು. ಓಕೆ, ಸೊ ಹೋಗಿದ್ದರು. ಓಕೆ ನಾವು ಸೊ V1 ಪ್ಲಸ್ ING ಅಂದರೆ ಮೂಲ ರೂಪ ಏನಿದೆ, ಧಾತು ರೂಪ ಏನಿದೆ, ಧಾತು ರೂಪಕ್ಕೆ INGನ ಸೇರಿಸಿಕೊಂಡಾಗ ಉತ್ಪತ್ತಿಯಾಗುವಂತಹ ಕ್ರಿಯಾರೂಪಗಳಿದೆ, ಅದನ್ನು ಸೊ ನಾವಿಲ್ಲಿ ನೋಡ್ತೇವೆ. ಅದನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರೀತೀವಿ. ಪಾರ್ಟಿಸಿಪಲ್ ವರ್ಬ್ಸ್, ಪ್ರೆಸೆಂಟ್ ಪಾರ್ಟಿಸಿಪಲ್, ವರ್ತಮಾನದ ನಿರಂತರತೆ, ಕಂಟಿನ್ಯೂಯಸ್ ಟೆನ್ಸ್ ವರ್ಬ್ ಏನಿದೆ, ಆ ಕಂಟಿನ್ಯೂಯಸ್ ಟೆನ್ಸ್ ವರ್ಬನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. So why we call continuous tense verb as a present participle? Because of that there is a continuity in work. So when a person starts work, so after that there is a continuity in work. ಹಾಗಾಗಿ ಸೊ ಇಲ್ಲಿ ಈಗ ನೋಡಿ, ಗೋಯಿಂಗ್ ಅಂತಕ್ಕಂಥದ್ದು ಹೋಗುತ್ತಾ ಇದ್ದಾನೆ, ಹೋಗುತ್ತಾ ಇದ್ದಾಳೆ, ಸೊ ಹೋಗುತ್ತಾ ಇದೆ ಅಥವಾ ಹೋಗುತ್ತಿದ್ದಾರೆ ಅನ್ನುವಂಥದ್ದೇನು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಹಾಗಾಗಿ ಈ ರೂಪಗಳನ್ನು ನೋಡಿದ್ವಿ. ನೆಕ್ಸ್ಟ್ ಟೆನ್ಸಸ್ ಅನ್ನು ನೋಡ್ತಾ ಹೋಗೋಣ. ಮೈನ್ ವರ್ಬಲ್ಲಿ ಏನೇನು ಟೆನ್ಸಸ್ ಬರುತ್ತೆ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಏನಾದರೂ ಬದಲಾವಣೆ ಇದ್ದರೆ ಖಂಡಿತ ಬದಲಾಯಿಸ್ಕೋತೀವಿ. ಪ್ರತಿಯೊಬ್ಬರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಮಸ್ಕಾರ.